ಹಿರಿಯ ನಟಿ ಸರೋಜಾದೇವಿ ದಕ್ಷಿಣ ಭಾರತದ ಶ್ರೀಮಂತ ನಟಿಯರಲ್ಲಿ ಒಬ್ಬರು. ಇವರ ಅಮ್ಮನ ಮುಂದಾಲೋಚನೆಯಿಂದ ಸರೋಜಾದೇವಿಯ ದಕ್ಷಿಣ ಭಾರತದ ಶ್ರೀಮಂತ ನಟಿ ಅನ್ನುವಂಥ ಹೆಸರು ಹಾಗೆ ಉಳ್ಕೊಳ್ತು. ತಾಯಿ ರುದ್ರಮ್ಮ ಮುಂದಾಲೋಚನೆ ಸರೋಜಾದೇವಿಯವರನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಿತ್ತು. ಹೌದು, ಇವತ್ತಿಗೂ ಅದೆಷ್ಟೋ ಮಂದಿಗೆ ಗೊತ್ತಿಲ್ಲ ಸರೋಜಾದೇವಿ ಕನ್ನಡ ಇಂಡಸ್ಟ್ರಿಯ ಕೋಟ್ಯಾಧಿಪತಿ ನಟಿ ಅಂತ. ಇವತ್ತಿಗೂ ಕೂಡ ಅವರನ್ನು ಮೀರಿಸುವ ಇನ್ನೊಬ್ಬ ಕೋಟ್ಯಾಧಿಪತಿ ನಟಿ ಕನ್ನಡದಲ್ಲಿ ಯಾರೂ ಕೂಡ ಇಲ್ಲ. ಕೇವಲ ಬಹುಭಾಷಾ ನಟಿ ಅಥವಾ ಲೇಡಿ ಸೂಪರ್ ಸ್ಟಾರ್ ಮಾತ್ರ ಅಲ್ಲ, ಈಕೆ ಕೋಟ್ಯಾಧಿಪತಿಯೂ ಕೂಡ ಹೌದು. ಅವರು ಸಾಯುವವರೆಗೂ ಅವರು ಕೋಟ್ಯಾಧೀಶೆ, 1000 ಕೋಟಿಯ ಒಡತಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ಯಾವತ್ತೂ ಯಾರ ಮುಂದೆನೂ ನಾನು ಕೋಟಿಗೆ ಬಾಳ್ತೀನಿ, ನನ್ನ ಹತ್ರ ಅಷ್ಟು ಸಂಪಾದನೆ ಇದೆ, ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ ಅಂತ ಹೇಳಿದವರ ಅಲ್ಲ. ತಾನು ಎಷ್ಟೇ ಸಂಪಾದಿಸಿದ್ರು ಕೂಡ ಎಲ್ಲರ ಜೊತೆಗೆ ಬಹಳ ಸಹಜವಾಗಿ ಇದ್ದಂಥ ಕಾರಣಕ್ಕಾಗಿ, ಇವರು ಯಾವತ್ತಿಗೂ ಅಂತಸ್ತಿಕೆಯನ್ನು ತೋರಿಸಿದಂಥ ಕಾರಣಕ್ಕಾಗಿ ಇಷ್ಟು 1000 ಕೋಟಿ ಇವರ ಬಳಿ ಇದೆ, ದೊಡ್ಡ ಕೋಟ್ಯಾಧೀಶೆ, ಇದ್ಯಾವುದು ಕೂಡ ಗೊತ್ತಿರಲಿಲ್ಲ. ಆದರೆ ಅವರ ಆಪ್ತ ವಲಯಕ್ಕೆ ಮಾತ್ರ ಗೊತ್ತಿತ್ತು ಅವರು ಎಷ್ಟರ ಮಟ್ಟಿಗೆ ಹಣ ಸಂಪಾದಿಸಿದ್ದಾರೆ ಅಂತ. ಮದ್ರಾಸು, ಹೈದರಾಬಾದು, ಮುಂಬೈ, ಬೆಂಗಳೂರು, ಮೈಸೂರು, ಚನ್ನಪಟ್ಟಣ ಎಲ್ಲ ಭಾಗಗಳಲ್ಲೂ ಕೂಡ ಇವರಿಗೆ ಎಕರೆಗಟ್ಟಲೆ ಭೂಮಿ ಇದೆ. ಅದ್ರ ಜೊತೆಗೆ ಹೋಟೆಲ್ ಉದ್ಯಮ ಇದೆ, ದೊಡ್ಡ ದೊಡ್ಡ ಬಂಗಲೆ ಇದೆ. ಇದೆಲ್ಲವೂ ಸರೋಜಾದೇವಿಯವರ ತಾಯಿ ರುದ್ರಮ್ಮ ಅವರಿಂದ ಸಾಧ್ಯ ಆಯಿತು. ಮಗಳು ಚಿಕ್ಕ ವಯಸ್ಸಿನಿಂದಲೇ ದುಡಿತಾ ಇದ್ದಾಗ ಆ ಹಣವನ್ನು ಪೋಲ್ ಮಾಡಲಿಲ್ಲ. ಮಗಳಿಗೆ ಏನೇನು ವಜ್ರ, ವೈಡೂರ್ಯ, ಬಂಗಾರ ಬೇಕು ಅದೆಲ್ಲವನ್ನು ತೆಗೆದುಕೊಳ್ತಾರೆ. ಅತಿ ಬೆಲೆ ಬಾಳುವ ಆಗಿನ ಕಾಲದಲ್ಲೇ ರೇಷ್ಮೆ ಸೀರೆಗಳನ್ನು, ಮೈಸೂರು ರೇಷ್ಮೆ ಸೀರೆಗಳನ್ನು ಪಡ್ಕೊಳ್ತಾರೆ. ಅದರ ಜೊತೆಗೆ ಇನ್ನುಳಿದಂಥ ಬಂದ ಹಣದಲ್ಲಿ ಎಲ್ಲವನ್ನ ಕೂಡ ಭೂಮಿ ಮೇಲೆ ಹಾಕ್ತಾರೆ. 60 ಲಕ್ಷ ಸಂಭಾವನೆಯನ್ನು ಆ ಕಾಲದಲ್ಲೇ ಪಡ್ಕೊಳ್ತಾ ಇದ್ರು. ಹಾಗಾಗಿ ಇವರು ಅತಿ ಶ್ರೀಮಂತ ನಟಿ ಅನ್ನುವಂಥ ಹೆಗ್ಗಳಿಕೆಗೆ ಕೂಡ ಪಾತ್ರರಾದರು. ಈಗ ಸರೋಜಾದೇವಿ ಅವರು ವಿಲ್ ಮಾಡಿರುವಂಥ ವಿಚಾರ ಬೆಳಕಿಗೆ ಬಂದಿದೆ. 2021ರಲ್ಲೇ ಸರೋಜಾದೇವಿಯವರು ವಿಲ್ ಮಾಡಿಸ್ಬಿಟ್ಟಿದ್ದಾರೆ. 2021ರಲ್ಲೇ ಯಾಕೆ ವಿಲ್ ಮಾಡಿಸಿದ್ರು, ಯಾರ ಹೆಸರಿಗೆ ವಿಲ್ ಮಾಡಿದ್ದಾರೆ, ಅವರಿಗೆ ಸ್ವಂತ ಮಕ್ಕಳಿದ್ದಾರೆ, ಮಕ್ಕಳಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರೋಜಾದೇವಿಯವರಿಗೆ ಸ್ವಂತ ಮಕ್ಕಳು ಇಲ್ಲವೇ ಇಲ್ಲ, ಅವರು ದತ್ತು ಮಕ್ಕಳನ್ನು ಪಡ್ಕೊಂಡಿದ್ರು ಅನ್ನೋದು. ಅವ್ರ ಹೆಸರಿಗೆ ವಿಲ್ ಮಾಡಿದ್ದಾರಾ, ಅವ್ರ ಹೆಸರಿಗೆ ಆಸ್ತಿ ಬಂದಿದೆಯಾ ಇಲ್ವಾ, ಇದು ಕೂಡ ಅನೇಕರ ಪ್ರಶ್ನೆಯಾಗಿದೆ. ಇದೀಗ ಸರೋಜಾದೇವಿ ಸಾವಿನ ನಂತರ ಅವರ ವಿಲ್ ಬಹಿರಂಗವಾಗಿದೆ, ಜಗಜ್ಜಾಹೀರಾಗಿದೆ. ಹೌದು, ಸರೋಜಾದೇವಿಯವರು ರಾಕ್ಲೈನ್ ವೆಂಕಟೇಶ್ ಮತ್ತು ವಿಜಯಲಕ್ಷ್ಮಿ ಸಿಂಗ್ ಅವರ ಸಾಕ್ಷಿಯ ಮುಖಾಂತರವಾಗಿ, ಅಂದರೆ ಅವರನ್ನು ಸಾಕ್ಷಿಯಾಗಿರಿಸಿಕೊಂಡು ವಿಲ್ಲನ್ನು ಮಾಡಲಾಗಿದೆ. ಯಾಕೆ ಅವರಿಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡ್ರು, ಯಾರ್ಯಾರಿಗೆ ಎಷ್ಟೆಷ್ಟು ಆಸ್ತಿ ಹೋಗಿದೆ, ಸಾರ್ವಜನಿಕರಿಗೆ ಎಷ್ಟು ಆಸ್ತಿ ಬಂದಿದೆ, ಅನಾಥಾಶ್ರಮ, ವೃದ್ಧಾಶ್ರಮಕ್ಕೂ ಆಸ್ತಿ ಬರೆದಿದ್ದಾರಾ, ಅಥವಾ ಅವರ ಫ್ಯಾಮಿಲಿಯವ್ರಿಗೆ ಬರೆದಿದ್ದಾರಾ, ಅಥವಾ ಅವ್ರ ಫ್ಯಾಮಿಲಿಯವ್ರು ಯಾರಿಗೂ ಬಿಡಿಗಾಸು ಆಸ್ತಿಯನ್ನು ಕೊಟ್ಟಿಲ್ವಾ, ಇದೆಲ್ಲವನ್ನ ಹೇಳ್ತಾ ಹೋಗೋದಾದರೆ ಸರೋಜಾದೇವಿ ಅವರು ಶ್ರೀಹರ್ಷ ಅವರನ್ನು ಮದುವೆ ಆಗ್ತಾರೆ. ಅವರ ಜೊತೆಗೆ ಅನೂನ್ಯವಾದಂಥ ಸಂಸಾರವನ್ನೇ ನಡೆಸ್ತಾರೆ. ಆದರೆ ಮಕ್ಕಳು ಮಾತ್ರ ಆ ದಂಪತಿಗೆ ಆಗಲ್ಲ. ಹೀಗಾಗಿ ಸರೋಜಾದೇವಿಯವರು ಅವರ ಆಪ್ತ ಸಂಬಂಧದಲ್ಲಿಯೇ ಭುವನೇಶ್ವರಿ ಎಂಬ ಹೆಣ್ಣು ಮಗಳನ್ನು ದತ್ತು ಪಡೆದಿದ್ರು. ಅವರಿಗೆ ಅಂದರೆ ಭುವನೇಶ್ವರಿ ಅವರಿಗೆ 2 ಮಕ್ಕಳಿದ್ದಾರೆ. ಒಬ್ಬರು ಇಂದಿರಾ, ಇನ್ನೊಬ್ಬರು ಗೌತಮ್. ಸರೋಜಾದೇವಿಯ ಕೊನೆಯ ಕಾಲದಲ್ಲಿ ಮೊಮ್ಮಕ್ಕಳು ಇವರೊಂದಿಗೆ ಇದ್ರು. ಇದು ಸರೋಜಾದೇವಿಯವರ ಕುಟುಂಬ ಆಗಿದೆ. ಅಂದರೆ ಭುವನೇಶ್ವರಿಯವರು ಇವರ ದತ್ತು ಮಗಳು, ಅವರಿಗೆ 2 ಮಕ್ಕಳಿದ್ರು. ಅದು ಒಂದು ಇಂದಿರಾ, ಇನ್ನೊಂದು ಗೌತಮ್. ಇನ್ನು ಇಂದಿರಾ ಅವರು ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದ್ರೆ, ಇನ್ನು ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಇವರನ್ನು ಅಂದರೆ ಸರೋಜಾದೇವಿ ಅವರನ್ನು ನೋಡ್ಕೊಂಡಿದ್ದು ಕೊನೆ ಕಾಲದಲ್ಲಿ ಅವರ ಮೊಮ್ಮಕ್ಕಳು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಹೀಗಿರ್ಬೇಕಾದ್ರೆ ಸರೋಜಾದೇವಿ ಅವರು ಯಾರ ಹೆಸರಿಗೆ ವಿಲ್ ಅನ್ನ ಮಾಡಿಸಿದ್ರು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿದೆ. ಯಾಕಂದ್ರೆ ಮಗಳು ಕೂಡ ಸಾವನ್ನಪ್ಪದ್ರಿಂದ ಮೊಮ್ಮಕ್ಕಳ ಹೆಸರಿಗೆ ಮಾಡಿಸಿದ್ರಾ, ಅಥವಾ ಬೇರೆಯವ್ರ ಹೆಸರಿಗೆ ಮಾಡಿಸಿದ್ರಾ, ಅಥವಾ ಯಾರ ಹೆಸರಿಗೂ ವಿಲ್ ಮಾಡಿಸ್ಲೇ ಇಲ್ವಾ, ಎಲ್ಲವನ್ನ ಬೇರೆಯವರಿಗೆ ದಾನ ಮಾಡಿಬಿಟ್ರಾ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಒಮ್ಮೆ ಸರೋಜಾದೇವಿ ಅವರಿಗೆ ಅವರ ಆಪ್ತ ಸ್ನೇಹಿತರೊಬ್ಬರು ಪ್ರಶ್ನೆಯನ್ನ ಮಾಡ್ತಾರಂತೆ, ನಿನಗೆ ಎಷ್ಟು ಆಸ್ತಿ ಇದೆ, ಆ ಆಸ್ತಿಯನ್ನೆಲ್ಲ ನೀನು ಯಾರ ಹೆಸರಿಗೆ ಬರೀತೀಯ ಅನ್ನೋದನ್ನು ಪ್ರತಿಮಾದೇವಿಯವರು ಕೇಳ್ತಾರಂತೆ. ಹೌದು, ಸರೋಜಾದೇವಿಯ ಹಾಗೂ ಪ್ರತಿಮಾದೇವಿ ಇಬ್ಬರು ಉತ್ತಮ ಸ್ನೇಹಿತರು. ಹೀಗೊಮ್ಮೆ ಪ್ರತಿಮಾದೇವಿಯವರು ನಿನ್ನ ಬಳಿ
ಇರುವಂಥ ಆಸ್ತಿಯೆಲ್ಲ ನಿನ್ನ ನಂತರದ ದಿನಗಳಲ್ಲಿ ಯಾರಿಗೆ ಕೊಡ್ತೀಯಾ ಅಂತ ಕೇಳಿದಾಗ ಸರೋಜಾದೇವಿಯವರು ಏನೂ ಮಾತಾಡೋದೇ ಇಲ್ವಂತೆ. ಅಲ್ಲಿಂದ ಹೊರಟೋಗ್ಬಿಡ್ತಾರಂತೆ. ಆಗ ಸರೋಜಾದೇವಿಯವರಿಗೆ ಹೌದು ನನ್ನ ಆಸ್ತಿ ಎಲ್ಲ ಯಾರಿಗೆ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತಂತೆ. ಸೊ ಅದಾದ ನಂತರ ತುಂಬಾ ಗುಟ್ಟಿನಲ್ಲಿ ತನ್ನ ಬಳಿ ಇದ್ದಂಥ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗೆ ಯಾರು ಒಡೆಯ ಆಗಬೇಕು ಅಂತ ತೀರ್ಮಾನಕ್ಕೆ ಬರ್ತಾರಂತೆ. ತನಗೆ ಗೊತ್ತಿದ್ದ ವಕೀಲರನ್ನ ಸರೋಜಾದೇವಿಯವರು ಸಂಪರ್ಕ ಮಾಡ್ತಾರೆ. ಆ ವಕೀಲರಿಗೆ ಕರೆ ಮಾಡಿ ಮನೆಗೆ ಬರುವಂತೆ ಸೂಚಿಸ್ತಾರೆ. ಇದೇ ಹಿನ್ನೆಲೆಯಲ್ಲಿ 2022ರಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ 6 ಜನ ವಕೀಲರನ್ನ ಮನೆಗೆ ಕರೆಸ್ಕೊಳ್ತಾರಂತೆ. 6 ಜನ ವಕೀಲರನ್ನ ಮನೆಗೆ ಕರೆಸ್ಕೊಂಡು ತನ್ನ ಆಸ್ತಿ ಎಲ್ಲ ಯಾರಿಗೆ ಬರಬೇಕು, ಬಂಗಲೆ ಯಾರಿಗೆ ಬರಬೇಕು, ತೋಟ ಯಾರಿಗೆ ಹೋಗಬೇಕು, ಜಮೀನು ಯಾರಿಗೆ ಸಿಗಬೇಕು, ಹೋಟೆಲ್ ಯಾರಿಗೆ ಹೋಗಬೇಕು, ಇದೆಲ್ಲವನ್ನ ಕೂಲಂಕುಷವಾಗಿ ವಿಲ್ ಮಾಡಿಸ್ತಾರಂತೆ. ವಿಲ್ಗೆ ಇಬ್ಬರು ಸಾಕ್ಷಿದಾರರನ್ನು ಹುಡುಕ್ತಾರೆ. ಆಗ ಸಾಕ್ಷಿದಾರರಾಗಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಾಗೂ ಹಿರಿಯ ನಟಿ ವಿಜಯಲಕ್ಷ್ಮಿ ಸಿಂಗ್ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇವರಿಬ್ಬರು ಬಿ ಸರೋಜಾದೇವಿಯವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರಂತೆ. ಅದಲ್ಲದೆ ತೀರಾ ಆಪ್ತರಾಗಿದ್ರೆ ಮುಂದೊಂದು ದಿನ ಸಮಸ್ಯೆ ಆಗಬಹುದು ಅಂತ ಇವರಿಬ್ರು ನಂಬಿಕಸ್ಥರು ಅಂತ ಇವರಿಬ್ಬರನ್ನ ಸಾಕ್ಷಿಯಾಗಿ ಕರೆಸ್ಕೊಂಡಿದ್ರಂತೆ. 6 ಮಂದಿ ವಕೀಲರಿಂದ ವಿಲ್ ಅನ್ನ ಬರೆಸ್ತಾರೆ. ಇಬ್ಬರಿಗೆ ಗೊತ್ತಿದ್ದು ಇನ್ನೊಬ್ಬರಿಗೆ ತಿಳಿದೇ ಇರೋದಿಲ್ಲ. ಅಂದ್ರೆ ರಾಕ್ಲೈನ್ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಇಬ್ರು ಕೇವಲ ಸಾಕ್ಷಿಯಾಗಿ ಸಹಿ ಹಾಕ್ತಾರೆ. ಆದ್ರೆ ಅವ್ರಗಳಿಗೆ ಯಾರಿಗೆ ಆಸ್ತಿ ಹೋಗಿದೆ, ಯಾರಿಗೆ ಆಸ್ತಿ ಬರ್ದಿದ್ದಾರೆ ಅನ್ನೋದು ಗೊತ್ತಾಗಲ್ಲ. 6 ಜನ ವಕೀಲರ ಪೈಕಿ ಇಬ್ಬರಿಗೆ ಮಾತ್ರ ಯಾರಿಗೆ ಬರ್ದಿದ್ದಾರೆ, ಏನು ಎತ್ತ ಅನ್ನೋದು ಗೊತ್ತಾಗತ್ತೆ. ಈಗ ಅವ್ರಗಳಿಗೆ ವಿಚಾರವು ಗೊತ್ತಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ.